ಮಾತಾ ಕಿ ಜೈ. ಬಿಹಾರ ಮಠ ಕೇಳ್ಬೇಕು ನಿಮ್ಗೆ. ಒಂದೇ ಮಾತರಂ. 150 ವರ್ಷ ಆಗೈತಿ ಒಂದೇ ಮಾತರಂ. ಇವತ್ತಿನ ದಿವಸ ಈ ಗೋಲ್ಡನ್ ಪಾರ್ಕ್ನಲ್ಲಿ ನಡೆದಿರ್ತಕ್ಕಂಥ ಎರಡು ವಿಶೇಷವಾಗಿ, ಒಂದು ರಸ್ತೆ ಭೂಮಿ ಪೂಜೆ ಮತ್ತು ರಂಗಮಂದಿರ ನಿರ್ಮಾಣದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ್ತಕ್ಕಂಥ ನನ್ನ ಆತ್ಮೀಯ ಸನ್ನಿಹಿತರು ಮತ್ತು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಉಪಮಹಾಪೌರರಾಗಿರ್ತಕ್ಕಂಥ ಸಂತೋಷ್ ಚವ್ಹಾಣ್ ಅವರೇ, ಈ ಗೋಲ್ಡನ್ ಪಾರ್ಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಫರ್ಡ್ ಅವರೇ, ಸದಾನಂದ ಟಿಕಾರಿ ಅವರೇ, ವಿಜಯ್ ಹಿರೇಮಠ್ ಅವರೇ, ಟಿ.ಪಿ. ಪಾಟೀಲ್ ಅವರೇ, ರತನ್ ಅವರೇ, ರಾಜೇಶ್ ಜೆಡಿ ಅವರೇ, ಹಾಗೂ ಅಲೂರ್ ಅವರೇ, ಗೋಡ್ಸೆ ಅವರೇ, ಇನಾಮ್ದಾರ್ ಅವರೇ, ಸಿದ್ದು ಮೆಣಸ್ಗಿ ಅವರೇ, ಇಂದಿರಾ ಚವ್ಹಾಣ್ ಅವರೇ, ಮೀನಾಕ್ಷಿ ಅಮರ್ಗೋಳ್ ಅವರೇ, ನನ್ನ ಸನ್ನಿಹಿತರಾಗಿರ್ತಕ್ಕಂಥ ದೀಪಕ್ ಲಾಲ್ಗೆ ಅವರೇ, ನಮ್ಮ KW ಆಗಿರ್ತಕ್ಕಂಥ ದಂಡಿಗೆ ಅವರೇ, ಮಂಜುಳಾ ಮೇಡಮ್ ಅವರೇ, ಹಾಗೂ ಇನ್ನಿತರ ಎಲ್ಲ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಕಾಲನಿಯ ಎಲ್ಲ ನಿವಾಸಿಗಳ, ಈಗಾಗಲೇ ಸಂತೋಷ ಹೇಳಿದಾರ. ಒಂದು ಬರ್ತಕ್ಕಂಥ ದಿನದಲ್ಲಿ ಒಂದು ವಿಶೇಷವಾಗಿ ಕಳೆದ ನಾನು 2 ವರ್ಷ ಆಯ್ತು ಹೆಚ್ಚು ಕಮ್ಮಿ ಆಗಕ್ಕೆ ಬಂತು ಚುನಾಯಿತಿಯಾಗಿ. ಅವಾಗಲಿಂದ ಸಂತೋಷ ಹೇಳ್ತಾ ಇದ್ರು, ಇಲ್ಲೊಂದು ನಮ್ಗೆ ರಂಗಮಂದಿರದ ಅವಶ್ಯಕತೆ ಭಾಳ ಐತಿ, ಅದನ್ನು ನಿಮ್ಮ ಫಂಡ್ನಲ್ಲಿ ಹಾಕಿಕೊಡ್ರಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಸಿದ್ದರಾಮಣ್ಣನ ಕಡೆಯಿಂದ ರೊಕ್ಕ ತಗೊಳೋದು ಒಂದು, ಹಾವಿನ ಹೊತ್ತನೇ ಕೈ ಆಯ್ತು ಹಾವಿನ ಇಡೋದು ಅಂತ ಅನ್ನೋದು ನಿಮಗೂ ಅಷ್ಟೇ ಸ್ಪಷ್ಟ ಐತೆ. ಆದರೂ ಕೂಡ ಸಾಕಷ್ಟು ಪ್ರಯತ್ನ ಮಾಡಕತ್ತಿದ್ದೆ ನಾವು. ಅದಾದಮೇಲೆ ಸಂತೋಷ ಇಲ್ಲ, ನಮ್ಮ ಪಾರ್ಕಿಂಗ್ ಭಾಳ ಎಸೆನ್ಷಿಯಲ್ ಐತಿ, ಅಲ್ಲಿ ಟೆನಿ ಕಾಸ್ಟಿನ ಸ್ವಲ್ಪ ಮಾಡಿ ಕೊಡ್ಬೇಕಂದಾಗ ಈ ದುಡ್ಡು ಕಾಯೋದು ಬೇಡ, ನಮ್ಮ MLA ಫಂಡ್ನಲ್ಲಿ ಏನು ನಮಗೊಂದು 50 ಲಕ್ಷ ಬರುತ್ತೆ, ಅದರಲ್ಲಿ ನೇರವಾಗಿ 20 ಲಕ್ಷ ರೂಪಾಯಿಗಳನ್ನು ತಮ್ಮ ವಾಡಿಗೆ ಸಂತೋಷ ಕಾರಣಕ್ಕೆ ಹಾಕಿಟ್ಟಿದ್ದೀನಿ. ಒಂದು ಉತ್ತಮವಾಗಿರ್ತಕ್ಕಂಥ ರಂಗಮಂದಿರ ಅದಾಗಿ ಬರುತ್ತೆ. ನಿಮ್ಮೆಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ, ದಿನನಿತ್ಯ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಕಷ್ಟು ಅನುಕೂಲ ಆ ರಂಗಮಂದಿರದಿಂದ ಆಗ್ತೈತೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ರೋಡಿನ ಬಗ್ಗೆನೂ ಹೇಳಿದರು ಸಂತೋಷರು ಅವರು, ವಿಶೇಷವಾಗಿ ಪ್ರಯತ್ನ ಮಾಡೋ ಮುಖಾಂತರ ಆ ರೋಡಿನ ಹೊಸ CC ರೋಡನ್ನು ಅರೌಂಡ್ 77 ಮೀಟರ್ಸ್ ಅಷ್ಟು CC ರೋಡ್, ಯಾಕಂದ್ರೆ ನ್ಯಾಚುರಲ್ ಸ್ಲೋಪ್ ಭಾಳ ಇರೋ ಕಾರಣಕ್ಕಾಗಿ ನೀರಿನ ಸಮಸ್ಯೆಯಿಂದ ಬಂದು ನಾವು ಡಾಂಬರ್ ರೋಡ್ ಮಾಡಿದ್ರೆ ಮತ್ತೆ ಕೆಡ್ತೈತೆ ಅನ್ನೋ ಕಾರಣಕ್ಕಾಗಿ ಅದನ್ನು CC ರೋಡ್ ಆಗಿ ಕನ್ವರ್ಟ್ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಸಂತೋಷರು ಮಾಡಿದ್ದಾರೆ. ಹೀಗಾಗಿ ಎರಡೂ ಕೆಲಸಗಳು ಒಳ್ಳೆ ರೀತಿಯಿಂದ ಆಗಲಿ ಅನ್ನೋಂಥ ಹಾರೈಕೆಯನ್ನು ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಿಮ್ಗೆಲ್ಲರಿಗೂ ಒಳ್ಳೆಯದಂತಂದ್ರೆ ನನಗೂ ಒಂದಿಷ್ಟು ರಿಲೀಫ್, ಯಾಕಂದ್ರೆ ನಮ್ಮ ಆ್ಯಂಕರಿಂಗ್ ಮಾಡ್ತಕ್ಕಂಥ ಸಹೋದರಿಯರು ಹೇಳಿದ್ರು ಸಂತೋಷ ಆಗಿರ್ತಾರೆ ಅಂತೇಳಿ. ಆ ಸಂತೋಷ ಇದ್ದಿದ್ದಕ್ಕೆ ನನಗೂ ಇಲ್ಲಿ ಒಂದಿಷ್ಟು ಸ್ಟ್ರೆಸ್ ಅನ್ನೋಂಥದ್ದು ಇಲ್ಲಿ ಕಮ್ಮಿ ಇರುತ್ತೆ ಭಾಳಷ್ಟು. ಈ ರೀತಿ ಎಲ್ಲ ಕಡೆ ಆದ್ರೆ ನಮ್ಗೆ ಇನ್ನೊಂದಿಷ್ಟು ಬೇರೆ ಯೋಚನೆ ಮಾಡಿ ಕೆಲಸ ಮಾಡೋಕ್ಕೆ ಸಾಧ್ಯತೆ ಇದೆ. ಆದರೆ ಎಲ್ಲ ಕಡೆ ಹಿಂಗಿಲ್ಲ ನಮಗೆ. ನಾವು ಹೋಗಿ ಹೇಳ್ಕೊಂಡು ಸಂತೋಷ ಪಡಿಸಿ ಬರುವಂಥ ಪರಿಸ್ಥಿತಿಗಳು ನಮ್ಮ ಕಡೆ ಹೇಗೆ ಹೋಗಿ ವಾಪಸ್ ಇಲ್ಲಿ ಸಂತೋಷವಾಗಿ ಇಡುವಂಗೆ ಎಲ್ಲರಿಗೂ ಮಾಡಿದ್ದಾರೆ. ಅಂದರೆ ನಿರಂತರವಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಯಾವಾಗಲೂ ಕೂಡ ಜನರೊಂದಿಗೆ ಒಡನಾಟ ಇಟ್ಕೊಂಡು, ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು, ಬೇಕು ಬೇಡಿಕೆಗಳನ್ನು ನೋಡುವಂಥದ್ದನ್ನು ಕೂಡ ಅವರು ಯಾವಾಗಲೂ ಮಾಡ್ತಾರೆ. ಆಮೇಲೆ ನಮ್ಮ ಇವತ್ತು ಪ್ರಸಿದ್ಧ ಭಾಳಷ್ಟು ಸಮಸ್ಯೆಗಳು ಎಲ್ಲ ಕಡೆ ಕಾಣ್ತಿದ್ದ, ಆದರೆ ಅವರು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ ಮಾಡಿ 7-8 ಮೇಜರ್ ಬ್ಲ್ಯಾಕ್ ಸ್ಪಾಟ್ ಅನ್ನುವಂಥ ಇದ್ದು ಸಮಸ್ಯೆ ಅಂತಂದರೆ, ನಮ್ಮ ಅಗದಿ ಎಜುಕೇಟೆಡ್ ಜನನ ತಮ್ಮ ಮನೆ ಮುಂದೆ ಕಸ ಹೋಗಿ ಮುಂದೆ ಗಾಡಿ ಮ್ಯಾಗ ಹೋಗಿ ಬಜೆಟ್ ಪಟ್ಟಂತ ಹಿಂಗೆ ಹೋಗ್ಬಿಡ್ತಾರೆ ಗಾಡಿ ತೊಗೊಂಡು. ನಾನು ರಗಡ್ ಸಲ ಕಾರ್ನ ಕುತ್ಕೊಂಡು ಹೋಗೋ ಮುಂದೆ ರೆಕಾರ್ಡಿಂಗು ಮಾಡಿ ಇಡ್ತೇನೆ. ನಾನು ಯಾರು ಕಸ ಹೋಗಿತಾರ ಅಂದ್ರೆ ಬೇರೆಯವ್ರು ಯಾರು ಹೋಗಿಲ್ಲಪ್ಪ ಇಂಥವ್ರು ಹೋಗಿತಾರ ಅಂತ ಎಲ್ಲಕ್ಕೂ ಸತ್ಯಗಿಟ್ಟೇವೆ. ಅಂದರೆ ಜನರ ಕಡೆಯಿಂದ ನಮಗೊಂದಿಷ್ಟು ಅಭಿಲಾಷೆ ಐತಿ. ಇವತ್ತು ಮನೆಗೆ ಕಸ ಕಲೆಕ್ಷನ್ ಮಾಡುವಂಥದ್ದು ಮಾಡೈತಿ, ನಿತ್ಯವಾಗಿ ಗಾಡಿಗಳು ಬರುವಂಥದ್ದಾಗುತ್ತೆ. ಆದ್ರೆ 1 ದಿವಸ 2 ದಿವಸ ಏನೋ ಗಾಡಿ ಕೆಟ್ಟು ಬರಲಿಲ್ಲ ಅಂದರೂ ಸ್ವಲ್ಪ ಒಳಗೆ ಇಟ್ಕೊಂಡು ನೆಕ್ಸ್ಟ್ ಡೇ ಬಂದಾಗ ನೀವು ಗಾಡಿ ಕೊಟ್ರಿ ಅಂದ್ರೆ ರೋಡ್ನಾಗ ಎಲ್ಲಿ ಕಸ ಹಾಕಂಗಿಲ್ಲ. ಮತ್ತು ಸ್ವಚ್ಛತೆಯನ್ನು ಉಳಿಸೋಕೆ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಮೊನ್ನೆ ತಾನೇ ನಾವು ರಾತ್ರಿ ಸುಮಾರು 1-1.5 ಗಂಟೆ ನಾವು ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿಯವರು ನಮ್ಮೆಲ್ಲ ಪ್ರಮುಖ ಕಾರ್ಪೊರೇಟರ್ ಸೇರಿಸಿ ಹುಬ್ಳಿಯನ್ನು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಗಬೇಕು, ಹುಬ್ಳಿ ಕ್ಲೀನ್ನೆಸ್ ಉಳ್ಳಕ್ಕೆ ಏನು ಬೇಕು, ನಾವೆಲ್ಲ ಚುನಾವಣೆವರೆಗೂ ಹೇಳ್ಕೊಂಡು ಬಂದೇವೆ. ನಾವೆಲ್ಲರಿಗೂ ನಿಮಗೊಂದು ವಾಗ್ದಾನ ಮಾಡಿ, ಹುಬ್ಳಿ ಶುಡ್ ಬಿಕಮ್ ಕ್ಲೀನ್ ಸಿಟಿ, ಗ್ರೀನ್ ಸಿಟಿ ಆ್ಯಂಡ್ ಡಿವೈನ್ ಸಿಟಿ ಆಗಬೇಕಂತಂದರೆ ಆ ನಿಟ್ಟಿನಲ್ಲಿ ಇನ್ನು ಮುಂದಿನ ನಮ್ಮ ಕಾರ್ಯಯೋಜನೆಗಳು ಏನಿರಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಸಾಕಷ್ಟು ಚಿಂತನೆ ಮಂಥನವನ್ನು ಮಾಡ್ತಾ ಇದ್ದೇವೆ. ನಮಗೆಲ್ಲ ಗೊತ್ತಾಯ್ತು, ನನಗೇನು ಇದ್ರಲ್ಲಿ ರಾಜಕಾರಣ ಮಾಡಬೇಕಂತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಸತ್ಯ ಸಂಗತಿಗಳನ್ನು ತಮಗೆ ತಿಳಿಸಬೇಕಾದಂಥ ಅನಿವಾರ್ಯತೆಯೂ ಕೂಡ ನಮಗೆ ಐತಿ ಇವತ್ತು. ಯಾಕಂದರೆ ರಾಜ್ಯ ಸರ್ಕಾರದ ಇವತ್ತು ಗ್ಯಾರಂಟಿ ಒಳಗೆ ಬಿದ್ದು ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟಿಗೆ ನಮಗೆ ದುಡ್ಡು ಬರ್ತಾ ಇಲ್ಲ. ನಮಗೆಲ್ಲರದು ಐತಿ. ನಾನು ಅದನ್ನ ಸಂತೋಷಿಗೆ ಹೇಳಕತ್ತಿದ್ದೆ ನಕ್ಕೊಂತ, ಇಷ್ಟು ಚಲೋ ರೋಡ್ ಐತಿ ನಿಮ್ದು, ನಾ ಇನ್ನೊಂದಿಷ್ಟು ಏರಿಯಾ ಕರ್ಕೊಂಡು ಹೋಗ್ಬಿಟ್ರೆ ಅಂದ್ರೆ ಸದಾನಂದ ಅವರು ಮತ್ತು ನಮ್ಮ ಅಲ್ಫರ್ಡ್ ಅವ್ರು ನೋಡಿದ್ರು, ನೀವು ನೋಡಿದ್ರೆ ನಡ್ತೀರಿ, ನಾವು ಭಾಳ ಚಲೋ ಬಂಗಾರ ಪ್ಲೇಟ್ ಇದ್ದಂಗೆ ಇಟ್ಬಿಟ್ಟು ನಮ್ಮ ರೋಡನ್ನು ಅಂತಕ್ಕಂಥ ಮತ್ತೆ ನೀವೆಲ್ಲ ಡೆಫಿನೆಟ್ಲಿ ಹೇಳ್ತೀರಿ. ಅಂದರೆ ನನಗೆ 25 ವಾರ್ಡ್ನಲ್ಲಿ ಬರ್ತಕ್ಕಂಥ ವಾರ್ಡ್ನಲ್ಲಿ ಇನ್ನೂ ಒಂದಿಷ್ಟು ವಾರ್ಡ್ನಲ್ಲಿ ರೋಡ್ ಅನ್ನೋದ ನೋಡಿಲ್ಲ ಅವರು. ಈಗ ನಾವು ಒಂದಿಷ್ಟು ಏನೋ ವಿಶೇಷ ಪ್ರಯತ್ನ ಮಾಡಿ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಮ್ಮ ಗಡ್ಕರಿ ಅವರು, ಅವ್ರಿಗೆ ರೋಡ್ ಕರಿನ ಅಂತ ಹೆಸರು ಇರ್ತಾರೆ ಇವತ್ತು ಇಡೀ ದೇಶದಾಗೆ.
ಅವ್ರ ಕಡೆಯಿಂದ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ತೊಗೊಂಬರುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಒಂದು 50 ಕೋಟಿ ರೂಪಾಯಿಯಷ್ಟು ಅನುದಾನ ತೊಗೊಂಬಂದು ನಮ್ಮ ಹುಬ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಮುಖ ರೋಡ್ಗಳನ್ನು ರೀಡೆವಲಪ್ ಮಾಡಬೇಕನ್ನೋ ಯೋಚನೆ ಇಟ್ಕೊಂಡು ಇವತ್ತು ಸಾಕಷ್ಟು ಪ್ರಯತ್ನ ಮಾನ್ಯ ಕೇಂದ್ರ ಸಚಿವರ ಕಡೆಯಿಂದ ನಾವೆಲ್ಲರೂ ಕೂಡಿ ಮಾಡುವಂಥದ್ದನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಕೂಡ ನಿಮ್ಮ ಕಾಲಿಂಗ್ ಏನೇನು ಬೇಕು ಬೇಡಿಕೆ ಇದ್ದಾವೆ ಸರ್ ಇಟ್ಟಾರಿ ಭಾಳ ಇಲ್ಲ, ಆಲ್ಮೋಸ್ಟ್ ಸಂತೋಷ ಎಲ್ಲ ಮುಗಿಸಾನ್, ಭಾಳ ಮೇಜರ್ ಏನಿಲ್ಲ. ಒಂದೆರಡು ಏನು ಹೇಳಿದರೆ ಅವನು ಕೂಡ ರೆಕ್ಟಿಫೈ ಮಾಡುವಂಥದ್ದನ್ನು ನಾವು ಮಾಡ್ತೀವಿ ಅನ್ನೋಂಥದ್ದನ್ನು ಕೂಡ ಹೇಳ್ತೀವಿ. ಸ್ಪೀಡ್ ಬ್ರೇಕರ್ ಬಗ್ಗೆ ಸದಾನಂದ ಹೇಳಿದ್ರು, ಅದಕ್ಕೆ ಸುಮ್ಮ ರೋಡ್ ಹಂಗೆ ಇಟ್ಬಿಡು, ತಾವು ಆರಾಮ ಮಾಡ್ತಾರೆ, ಯಾಕೆ ರೋಡ್ ಮಾಡಿಸ್ಬಿಡು. ಯಾಕಂದ್ರೆ ನಮ್ದೆಲ್ಲ ಸಮಸ್ಯೆ ಹೆಂಗಾಗಿಬಿಟ್ಟೈತೆ ಅಂದ್ರೆ ಕಾರ್ಪೊರೇಟರ್ದಾಗಲಿ MLAದಾಗಲಿ ನಮ್ದೆಲ್ಲರದು ರೋಡ್ ಅಂತ ಹೇಳ್ತಾರ. ರೋಡ್ ಆದ ತಕ್ಷಣ ಸರ ಗಾಡಿ ಹೊಡಿದ್ ನೋಡಿದ್ರೆ ಹೆಂಗೆ ಬರ್ತಾರೆ ನೋಡಿದ್ರೆ ಮುಂಜಾನೆ ಏನು ಮಾಡೋದು ಈಗ ಇಲ್ಲ ಸ್ಪೀಡ್ ಬ್ರೇಕರ್ ಹಾಕಿಸ್ಬಿಡ್ರಿ ಅಂದ್ರೆ ರೋಡ್ ಯಾಕೆ ಮಾಡ್ಸೋಕೆ ಸುಮ್ ಬಿಟ್ಟು ತಾನ ಬಂದು ಆರಾಮಾಗಿ ಹೋಗ್ತಿರ್ತಾರೆ ಅವ್ರ ಹತ್ರ. ಸ್ಪೀಡ್ ಬ್ರೇಕರಿಗೆ ಕೋರ್ಟ್ಲಿಂದ ನಮ್ಗೆ ಸಮಸ್ಯೆ ಐತಿ. ಕೋರ್ಟ್ಲಿಂದ ನಮ್ಗೆ ಎಲ್ಲಿ ಕೂಡ ಸ್ಪೀಡ್ ಬ್ರೇಕರ್ ಆಗೋದು ಕೋರ್ಟ್ಲಿಂದ ಡೈರೆಕ್ಷನ್ ಇದೆ ಸ್ಪೀಡ್ ಬ್ರೇಕರ್ ಹಾಕಬಾರ್ದು. ಆದರೆ ಎಣ್ಣೆ ಹೊಡೋದು ತಾವ ಪ್ರಕಾಶವಂತ ಬರ್ತಿರ್ತಾರೆ ಅವ್ರು ಒಳ್ಳೆ ವಾಪಸ್ ಹಾಕಿ ಬರೋ ಮುಂದೆ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ. ಆದರೂ ಅದಕ್ಕೆ ಏನು ಟೆಂಪ್ರರಿ ಆದರೂ ಕೂಡ ನಮ್ಗೆ ಏನು ಮಾಡೋಕ್ಕೆ ಸಾಧ್ಯತೆ ಅದನ್ನು ಸಂತೋಷ್ ಅವ್ರ ಕಡೆಯಿಂದ ಹೇಳಿ ಮಾಡಿಸ್ಕೊಂಡಂಥದ್ದು ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ನಾನಾಗಲಿ ಸಂತೋಷ ಆಗಲಿ ಕೂಡಿ ನೋಡಿ ಫಸ್ಟ್ ಟೈಮ್ ಸಂತೋಷಗೆ ಹರ್ಸಿರಿ, ಫಸ್ಟ್ ಟೈಮ್ ಡೆಪ್ಯೂಟಿ ಮೇಯರ್ ಆಗಿ ಬಂದಾರ ಅವರು. ಇನ್ನೊಂದು ಫೀಲ್ಡ್ ಹೆಚ್ಚಿಗೆ ಸಿಕ್ಕಿದ್ರೆ ಮೇಯರ್ ಆಗಿದ್ದು 100% ಒಳ್ಳೆಯದು. ಒಂದೇ ವರ್ಷ ಉಳಿದೈತೆ ಅನ್ನೋದಕ್ಕೆ ಕೆಟಗರಿ ಬರಲಾದ ಕಾರಣಕ್ಕಾಗಿ ಫಸ್ಟ್ ಟೈಮ್ ಗೆದ್ರು ಡೆಪ್ಯೂಟಿ ಮೇಯರ್ ಆಗಿ. ಮತ್ತು ಕಳೆದ 4 ವರ್ಷನೂ ಕೂಡ 3 ವರ್ಷನೂ ಕೂಡ ಒಳ್ಳೆ ರೀತಿಯಾದಂಥ ಕೆಲಸಗಳನ್ನು ಇಡೀ ವಾರ್ಡ್ನಲ್ಲಿ, ಕೇವಲ ನಿಮ್ಮ ಗೋಲ್ಡನ್ ಪಾರ್ಕಿಗೆ ಅನ್ನೋಂಥದ್ದಲ್ಲ, ಇಡೀ ಅವ್ರ ವಾರ್ಡ್ನಲ್ಲಿ ಅಡ್ಡಾಡಿ ದಿನನಿತ್ಯ ಸಂಪರ್ಕ ಇಟ್ಕೊಂಡು ಬೈಕ್ ತೊಗೊಂಡೋಗಿ ಲೈಟ್ ನೋಡ್ಕೊಂಡ್ ಬರ್ತಾನೆ ಹೇಳ್ದಾನೆ. ಇನ್ನೂ ಎಷ್ಟೋ ಕಡೆ ನಮಗೆ ಲೈಟ್ ಇಲ್ಲ ಅಂತ ಅನ್ಸೋದಿಲ್ಲ, ಆದ್ರೆ ಇಲ್ಲಿ ಲೈಟಿನ ಸಮಸ್ಯೆನೇ ಇಲ್ಲ, ಆಲ್ಮೋಸ್ಟ್ ಲೈಟ್ ಇಲ್ಲ. ಅಂದ್ರೆ ದಿನನಿತ್ಯ ಒಬ್ಬ ಜನಪ್ರತಿನಿಧಿಯಾಗಿ ಏನು ಮಾಡಬೇಕು ಆ ಎಲ್ಲ ಕೆಲಸ ಕಾರ್ಯಗಳನ್ನು ಭಾಳ ಅಚ್ಚುಕಟ್ಟಾಗಿ ಅವರು ನಿರ್ವಹಣೆ ಮಾಡೋ ಮುಖಾಂತರ ಜನರ ಪ್ರೀತಿಗೆ ಪಾತ್ರ ಇದ್ರ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಜೈ ಹಿಂದ್.